ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈಗ ಏನು ಇಷ್ಟು ದಿನ ಅನೇಕರ ಹೆಸರು ಕೇಳಿ ಬರ್ತಾ ಇದ್ರು. ಈಗ ಸದ್ಯ ಸತೀಶ್ ಜಾರಕಿಹೊಳಿ ಅವರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಕೊಡಬಾರದು, ಯಾಕಂದ್ರೆ ಈಗ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಇನ್ನುಳಿದವ್ರು ಯಾರಿಗಾದ್ರೂ ಟಿಕೆಟ್ ಕೊಟ್ಟು ಅವ್ರು ಗೆಲ್ಸಕ್ಕೆ ಸಾಧ್ಯ ಆಗುತ್ತೆ. ಸತೀಶ್ ಜಾರಕಿಹೊಳಿ ಟಿಕೆಟ್ ಕೊಟ್ಟರೆ ನಮ್ಮ ವಿರೋಧ ಇದೆ ಅಂತೇಳಿ ಅವ್ರ ಅಭಿಮಾನಿಗಳು ಹೇಳ್ತಿದ್ದಾರೆ. ಮಾತ್ರಕ್ಕೆ ಸ್ವತಃ ಅವ್ರ ಅಭಿಮಾನಿಗಳಿದ್ದಾರೆ. ಮೇಡಮ್, ಏನು ನಿಮ್ಮ ಬೇಡಿಕೆ? ಯಾಕೆ ಈ ಪ್ರಶ್ನೆ ಬಂತು? ಸತೀಶ್ ಜಾರಕಿಹೊಳಿ ಟಿಕೆಟ್ ಕೊಡ್ತಾರೆ ಅಂತ ನಿಮ್ಗೇನು ಕನ್ಫರ್ಮ್ ಆಗಿದೆಯಾ? ನಮಗೆ ಮಧ್ಯಮದಿಂದ ನಮಗೆ ಗೊತ್ತಾಗಿದೆ. ಟಿವಿಯಲ್ಲಿ ಕೂಡ ನಾವು ನಿನ್ನೆ ನೋಡಿದ್ದೀವಿ. ನಮ್ದು ಬೇಡಿಕೆ ಅಷ್ಟೇ ಇದೆ. ನಮ್ಮ ಹೈಕಮಾಂಡ್ಗೆ ನಮಗೆ ಮನವಿ ಇದೆ. ಸತೀಶ್ ಜಾರಕಿಹೊಳಿ ಸಾಹೇಬರು ಉತ್ತರ ಕರ್ನಾಟಕಕ್ಕೆ ಒಂದು ಒಳ್ಳೆ ನಾಯಕರು. ಅಭಿವೃದ್ಧಿ ಕೆಲಸಗಳು ಇನ್ನೂ ತುಂಬ ಬಾಕಿ ಇದೆ. ಅಭಿವೃದ್ಧಿದಲ್ಲಿ ತುಂಬ ಹಿಂದಿದೆ ನಮ್ಮದು ಉತ್ತರ ಕರ್ನಾಟಕ. ಅದಕ್ಕೆ ನಾವು ಸತೀಶ್ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ 11 ಸೀಟು ಮತ್ತು ಇಡೀ ರಾಜ್ಯದಲ್ಲಿ ಕೂಡ ನಾವು ಅಡ್ಡಾಡಿ ಸಂಘಟನೆ ಮಾಡಿ ಇವತ್ತು ಸರ್ಕಾರ ತರಲಿಕ್ಕೆ ನಾವು ಯಶಸ್ವಿ ಕೂಡ ಆಗಿದ್ದೀವಿ. ಇವತ್ತು ನಮ್ಮದು ಏನೇ ಬೇಡಿಕೆ ಇದೆ, ನಮ್ಮ ನಾಯಕರು ನಮ್ಮ ಜಿಲ್ಲೆಯಲ್ಲೇ ಇರಬೇಕು. ನಾವು ಹೇಳ್ತಾ ಇದ್ದೀವಿ, ನಿಮಗೆ ಜಾರಕಿಹೊಳಿ ಫ್ಯಾಮಿಲಿಯಿಂದ ಗೆಲ್ತಾರಂತ ನಿಮಗೆ ಇಷ್ಟು ಖಚಿತವಾಗಿದೆ ಅಂದರೆ ನೀವು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಡಿ. ಇಲ್ಲಾಂದ್ರೆ ಇನ್ನೂ ನಮ್ಮಲ್ಲಿ ಪ್ರಭಾವಿ ನಾಯಕರು ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಿ. ನಮ್ಮಲ್ಲಿ ಮತ್ತೆ ವಿನಯ್ ನಾವಲ್ಗಟ್ಟಿ ಕೂಡ ಅರ್ಜಿ ತುಂಬಿದ್ದಾರೆ, ನಾವು ಕೂಡ ತುಂಬಿದ್ದೀವಿ. ನೀವು ಅವ್ರಿಗೆ ಟಿಕೆಟ್ ಕೊಡಿ. ಯಾವುದೋ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಾವು ಬೆಳಗಾವಿ ಜಿಲ್ಲೆಯಿಂದ ಕಳಿಸ್ಕೊಡ್ಲಿಕ್ಕೆ ತಯಾರ ಇಲ್ಲ. ನಾವು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಸಾಹೇಬರಿಗೆ ನಮ್ಮ ಬೆಳಗಾವಿದಲ್ಲೇ ಇರಲೇಬೇಕಂತ ಹೇಳಿ ಇವತ್ತು ನಾವು ಎಲ್ಲರೂ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಹೈಕಮಾಂಡ್ಗೆ ಮನವಿ ಮಾಡ್ತಾ ಇದ್ದೀವಿ. ಅಂದ್ರೆ ಸತೀಶ್ ಜಾರಕಿಹೊಳಿ ದೆಹಲಿ ಕಳಿಸಕ್ಕೆ ಒತ್ತಡ ಇದೆಯಾ ಏನಾದರೂ ಕಾಂಗ್ರೆಸ್ ಪಕ್ಷದ ಮೇಲೆ? ನೋಡಿ, ನಮ್ಮ ನಾಯಕರು ಇಂಥ ಒಂದು ನಾಯಕರು ನಮಗೆ ಸಿಕ್ಕಿದ್ದೆ ನಮ್ಮ ಪುಣ್ಯ. ಅವರು ರಾಜ್ಯದಲ್ಲಿ ಕೂಡ ಒಳ್ಳೇದು ಮಾಡ್ತಾರೆ ಅನ್ನೋದು ಹೈಕಮಾಂಡ್ಗೆ ವಿಶ್ವಾಸ ಇದೆ. ಆದರೆ ನಮ್ಮಲ್ಲಿ ತುಂಬ ಎಜುಕೇಷನ್ ತುಂಬ ಹಿಂದಿದೆ. ನಮ್ಮಲ್ಲಿ ಬಡವರಿಗೆ ಇನ್ನೂ ತುಂಬ ಶೋಷಿತರಿದ್ದಾರೆ, ಅವ್ರಿಗೆಲ್ಲ ಅಭಿವೃದ್ಧಿಗಳು ಮಾಡಬೇಕು. ಬಡವರಿಗೆ ಇನ್ನೂ ತುಂಬ ನೌಕರಿಗಳಿಲ್ಲ. ಇವೆಲ್ಲ ಅಭಿವೃದ್ಧಿ ಕೆಲಸಗಳು ತುಂಬ ನಮ್ಮ ಉತ್ತರ ಕರ್ನಾಟಕ ಹಿಂದಿದೆ. ನಾವು ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ಲಿಕ್ಕಂತ ಗೆಲ್ಸ್ಕೊಂಡು ಬಂದಿದ್ದೀವಿ. ನಮ್ಮ ಬೇಡಿಕೆ ಇದೆ, ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ನಮ್ಮ ಹೆಮ್ಮೆ ಪುತ್ರ ನಮ್ಮ ಬೆಳಗಾವಿದಲ್ಲಿ ಇರಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಬಿಟ್ಟರೆ ಯಾರಿಗೆ ಕೊಡಬೇಕು ಅಂತ ಟಿಕೆಟ್? ನೋಡಿ, ನಾವೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಪ್ರಭಾವಿ ನಾಯಕರು ನಮ್ಮ ಲಕ್ಷ್ಮೀ ಮೇಡಮ್ ಅವರು ಇದ್ದಾರೆ, ವಿನಯ್ ನಾವಲ್ಗಟ್ಟಿ ಸಾಹೇಬ್ರು ಇದ್ದಾರೆ, ನಿಮಗೆ ಮತ್ತೆ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಹಲವಾರು ನಮ್ಮ ನಾಯಕರು ಅರ್ಜಿಗಳು ತುಂಬಿದ್ದಾರೆ, ಅವ್ರಿಗೆ ಕೊಡಿ. ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಮಾತ್ರ ನಾವು ಬಿಟ್ಕೊಡಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಬೆಳೆದಿದ್ದೇವೆ. ಇವತ್ತು ನಾವು ಇಲ್ಲಿ ಬಂದು ನಿಂತು ಮಾತಾಡ್ಬೇಕಂದ್ರೆ ಅದಕ್ಕೆ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಅಂತ ಹೇಳ್ತೀವಿ. ಇವತ್ತು ನಾವು ಇಲ್ಲಿ ಬಂದು ಈ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೊಂದು ಹೆಮ್ಮೆ ಅನಿಸ್ತಾ ಇದೆ. ನಾವು MP ಸೀಟ್ ಕೊಟ್ರೆ ಪ್ರಿಯಾಂಕಾ ಅವ್ರಿಗೆ ಕೊಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕೊಡ್ರಿ, ಅಥವಾ ವಿನಯ್ ನಾವಲ್ಗಟ್ಟಿ ಅವ್ರಿಗೆ ಕೊಡ್ರಿ. ಅದೇ ರೀತಿ ಆಯಿಷಾ ಸಂಧಿ ಅವ್ರು ಕೊಟ್ಟಿದ್ದಾರೆ, ಕಲ್ಪನಾ ಜೋಶಿ ಅವ್ರು ಕೊಟ್ಟರೆ, ಇವ್ರನ್ನೆಲ್ಲ ಬಿಟ್ಟು ಸತೀಶ್ ಅಣ್ಣಾರನಿಗೆ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಇದು ನಮ್ಮ ಆಧಾರ ಸ್ತಂಭ ರೀ. ಸತೀಶಣ್ಣ ಜಾರಕಿಹೊಳಿ ಅವರಾದ್ರೆ ಅವ್ರ ಸಪೋರ್ಟ್ ಇದೆ ನಮಗೆ ಎಲ್ಲರಿಗೂ, ಶೋಷಿತರಿಗೆ, ಬಡವರಿಗೆ. ಎಷ್ಟೋ ದಲಿತ ಸಂಘಟನೆಗಳನ್ನ ರಚನೆ ಮಾಡಿದ್ದಾರೆ. ಯಾವತ್ತೂ ಅವ್ರ ಮನೆಗೆ ನಾವು ಹೋದ್ರೆ, ಯಾವುದೇ ಸಂಘಟನೆದವ್ರು ಹೋದ್ರೆ ಖಾಲಿ ಕಳಿಸಲ್ಲ, ಸಪೋರ್ಟ್ ಆಗಿ ನಿಂದಿರ್ತಾರೆ. ಅಂಥವ್ರು ನಾವು ಯಾವತ್ತೂ ಬಿಟ್ಕೊಡಲ್ಲ, ಬಿಟ್ಕೊಡಕ್ ಚಾನ್ಸು ಇಲ್ಲ. ಇಲ್ಲಿಂದ ದಿಲ್ಲಿವರೆಗೆ ಹೋರಾಟ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈಗ ಯಾಕೆ ಪ್ರಶ್ನೆ ಬಂತಂದ್ರೆ ಅವರು ದಿಲ್ಲಿ ಒಳಗೆ ಅವ್ರಿಗೆ ಸೀಟ್ ಆಗತ್ತೆ ಅಂತ ಹೇಳಿದ ಕಾರಣಕ್ಕೆ ನಾವು ಈ ಸತಿ ನಮ್ಮ ಆಯಿಷಾ ಸಂಧಿ ಅವರು ಈ ಕಾರಣಕ್ಕೆ ಈ ಹೋರಾಟ ನಡೆಸ್ಬೇಕಂತ ಹೇಳಿ ನಾವು ದಿಲ್ಲಿ ಮಠನೂ ಸ್ಟ್ರೈಕ್ ಮಾಡಕ್ಕೆ ರೆಡಿ ಇದ್ದೀವಿ. ಕೊಡಬಾರ್ದು. ಇದಿಷ್ಟೇನಂದ್ರೆ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಹೇಳ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾವುದೇ ಕಾರಣಕ್ಕೂ ಲೋಕಸಭೆಗೆ ಕಳಿಸಬಾರ್ದು. ಅವರ ಬದಲಾಗಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಾದ್ರೂ ಟಿಕೆಟ್ ಕೊಡಿ ಅಂತೇಳಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರೀಗ ಹೊಸ ಬೇಡಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.